ದೇವೇಗೌಡರು ಹೊಡೆದಂತೆ ಮಾಡಿದ್ರೆ ವಿದೇಶದಲ್ಲಿ ಅಜ್ಞಾತ ಸ್ಥಳದಲ್ಲಿ ಅಡಗಿ ಕೂತಿರುವ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ಅತ್ತಂತೆ ಮಾಡಿದ್ದಾರೆ. 5 ದಿನಗಳ ಹಿಂದೆ ಜೆಡಿಎಸ್ನ ಹಿರಿಯ ನಾಯಕರಾಗಿರುವ ದೇವೇಗೌಡರು ಎಲ್ಲಿದ್ದರೂ ಬಂದು ಶರಣಾಗಬೇಕು, ವಿಚಾರಣೆ ಎದುರಿಸಬೇಕು. ಇದು ನಾನು ನಿನಗೆ ಕೊಡುತ್ತಿರುವ ಎಚ್ಚರಿಕೆ. ಈ ಎಚ್ಚರಿಕೆಗೆ ಮನ್ನಣೆ ಕೊಡದೇ ಇದ್ರೆ ನನ್ನ ಮತ್ತು ಕುಟುಂಬದ ಕೋಪ ಎದುರಿಸಬೇಕಾಗುತ್ತದೆ. ಕಾನೂನಿಗೆ ತಲೆಬಾಗದೇ ಇದ್ರೆ ಏಕಾಂಗಿಯಾಗಬೇಕಾಗುತ್ತದೆ. ನನ್ನ ಬಗ್ಗೆ ಗೌರವವಿದ್ದಲ್ಲಿ ಕೂಡಲೇ ವಾಪಸ್ ಬರಬೇಕು ಎಂದು ಇತ್ತೀಚೆಗೆ ತನ್ನ ಮೊಮ್ಮಗನಿಗೆ ಪತ್ರ ಬರೆದಿದ್ದರು. ಇದೀಗ ಆ ಪತ್ರಕ್ಕೆ ಅಜ್ಞಾತ ಸ್ಥಳದಿಂದಲೇ ಉತ್ತರಿಸಿರುವ ಪ್ರಜ್ವಲ್, ಮೇ 31ಕ್ಕೆ ಬರುವೆ, ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವೆ ಎಂದು ಭರವಸೆ ನೀಡಿದ್ದಾರೆ. ಹಾಗೆಯೇ ತಾನು ವಿದೇಶಕ್ಕೆ ತೆರಳಿದ್ದು ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕಲ್ಲ ಎಂದು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಜೊತೆಗೆ ತನ್ನ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಹೇಳಿಕೆ ನನಗೆ ಸಮಾಧಾನ ತಂದಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವೇಗೌಡರು ಮೊಮ್ಮಗನಿಗೆ ಪತ್ರ ಬರೆಯುವ ಕೆಲವು ದಿನಗಳ ಹಿಂದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಕರೆದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರೂ 48 ಗಂಟೆಯೊಳಗೆ ಬಂದು ವಿಶೇಷ ತನಿಖಾ ತಂಡದ ಎದುರು ಶರಣಾಗಿ ತನಿಖೆಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದರು. ಪ್ರಕರಣದ ತನಿಖೆ ಎಸ್ಐಟಿಗೆ ವಹಿಸಿದ ಆರಂಭದಲ್ಲಿ ನಮ್ಮ ಕುಟುಂಬ ಎಚ್.ಡಿ. ರೇವಣ್ಣ ಕುಟುಂಬ ಬೇರೆ ಬೇರೆ ಎನ್ನುತ್ತಿದ್ದ ಎಚ್ಡಿಕೆ ಮೊನ್ನೆಯ ಪತ್ರಿಕಾಗೋಷ್ಠಿಯ ಸಂದರ್ಭ ಆ ಮುನಿಸು ಡಿಸಿಎಂ ಡಿಕೆಶಿ ಮೇಲಿನ ಪೆನ್ಡ್ರೈವ್ ಹಂಚಿಕೆ ಆರೋಪಗಳೆಲ್ಲ ಅದೇಕೋ ತುಸು ತಣ್ಣಗಾದಂತೆ ಕಂಡಿತ್ತು. ಮುಖ್ಯವಾಗಿ ಮೊಮ್ಮಗನಿಗೆ ದೇವೇಗೌಡರ ಪತ್ರವೇ ಒಂದು ದೊಡ್ಡ ಅಣಕವಾಗಿದೆ. ಅವರ ಎಚ್ಚರಿಕೆಯ ಪತ್ರ ಈ ಹಿಂದೆ ಕುಮಾರಸ್ವಾಮಿ ಪಕ್ಷ ಒಡೆದು ಬಿಜೆಪಿಯೊಂದಿಗೆ ಕೈಜೋಡಿಸಿದ ದಿನಗಳನ್ನು ನೆನಪಿಗೆ ತರುತ್ತದೆ. ಮೊದಲ ಬಾರಿ ತನ್ನ ಶಾಸಕರ ಗುಂಪಿನ ಜೊತೆಗೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಿದಾಗ ದೇವೇಗೌಡರು ಭಾರಿ ಆಘಾತಗೊಂಡವರಂತೆ ಮಾಧ್ಯಮಗಳ ಮುಂದೆ ನಟಿಸಿದ್ದರು. ತಕ್ಷಣ ವಾಪಸ್ ಬಾ, ಇಲ್ಲದಿದ್ದರೆ ನಾನು ಸುಮ್ಮನಿರೋದಿಲ್ಲ ಎಂಬ ಎಚ್ಚರಿಕೆಯನ್ನ ನೀಡಿದ್ದರು. ಮಗನಿಂದ ನನಗೆ ಅತೀವ ನೋವಾಗಿದೆ ಎಂದು ಕಣ್ಣೀರು ಸುರಿಸಿದ್ರು. ಆದರೆ ಮಗ ಮುಖ್ಯಮಂತ್ರಿಯಾದ ಕೆಲವೇ ತಿಂಗಳಲ್ಲಿ ಶಹಬಾಸ್ ಗಿರಿ ನೀಡಿದ್ದರು. ಜಾತ್ಯತೀತ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಲೇ ಅಧಿಕಾರಕ್ಕಾಗಿ ಬಿಜೆಪಿಯ ಜೊತೆಗೆ ಕುಮಾರಸ್ವಾಮಿ ಅನೈತಿಕ ಸಂಬಂಧವನ್ನ ಬೆಸೆದದ್ದು ಕಡಿಮೆ ಅಶ್ಲೀಲವಾದದ್ದೇನೂ ಆಗಿರಲಿಲ್ಲ. ಇದೀಗ ನೋಡಿದ್ರೆ ಇಡೀ ಕುಟುಂಬವೇ ಬಿಜೆಪಿಯ ಜೊತೆಗೆ ಅಧಿಕೃತವಾಗಿ ಮೈತ್ರಿಯನ್ನ ಮಾಡಿಕೊಂಡಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಜೊತೆಗೆ ಮೈತ್ರಿ ನಡೆದಿರೋದೇ ದೇವೇಗೌಡರ ನೇತೃತ್ವದಲ್ಲಿ. ಹಾಗೆ ನೋಡಿದ್ರೆ ಪ್ರಜ್ವಲ್ನ ಲೈಂಗಿಕ ಹಗರಣದಷ್ಟೇ ಅಶ್ಲೀಲವಾದದ್ದಿದು. ಈ ಹಿಂದೆ ಮಾಧ್ಯಮಗಳ ಮುಂದೆ ಪ್ರಜ್ವಲ್ನನ್ನ ನಾನು ರಾಜಕೀಯವಾಗಿ ಸಿದ್ಧಗೊಳಿಸುತ್ತೇನೆ ಎಂದು ದೇವೇಗೌಡರು ಹೇಳಿಕೆ ನೀಡಿದ್ದರು. ಆತನ ರಾಜಕೀಯ ಗುರು ಸ್ವತಃ ದೇವೇಗೌಡರೇ ಆಗಿದ್ದರು. ಪ್ರಜ್ವಲ್ ಲೈಂಗಿಕ ಹಗರಣದ ಬಗ್ಗೆ ದೇವೇಗೌಡರಿಗೆ ಮಾಹಿತಿಯೇ ಇರಲಿಲ್ಲ ಎನ್ನೋದು, ಕುಮಾರಸ್ವಾಮಿ ಬಿಜೆಪಿ ಸೇರುವ ಕುರಿತಂತೆ ಮಾಹಿತಿ ಇದ್ದಿರಲಿಲ್ಲ ಎನ್ನುವಷ್ಟೇ ಸತ್ಯ. ರಾಜಕೀಯ ನಾಯಕ ತನ್ನ ಚಾರಿತ್ರ್ಯವನ್ನ ಶುದ್ಧವಾಗಿಟ್ಟುಕೊಳ್ಳಬೇಕು ಎನ್ನುವ ಪಾಠವನ್ನ ಆರಂಭದಲ್ಲೇ ದೇವೇಗೌಡರು ಹೇಳಿಕೊಟ್ಟಿದ್ದರೆ ಇಂದು ಅವರು ಈ ರೀತಿ ಪತ್ರ ಬರೆಯುವ, ಪ್ರಜ್ವಲ್ ವಿದೇಶದಲ್ಲಿ ಕುಳಿತು ಅದಕ್ಕೆ ಉತ್ತರಿಸುವ ಪರಿಸ್ಥಿತಿ ಬರುತ್ತಿರಲಿಲ್ಲವೇನೋ. ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ತನ್ನ ವಿರುದ್ಧ ರಾಜಕೀಯ ಸಂಚು ನಡೆಯುತ್ತಿದೆ ಎಂದು ಹೇಳಿದ್ದಾರೆಯೇ ಹೊರತು ಲೈಂಗಿಕ ಹಗರಣದ ಪೆನ್ಡ್ರೈವ್ಗೂ ತನಗೂ ಸಂಬಂಧವಿಲ್ಲ ಎಂದು ಎಲ್ಲೂ ಸ್ಪಷ್ಟ ಧ್ವನಿಯಲ್ಲಿ ಹೇಳಿಲ್ಲ. ಇಡೀ ಪ್ರಕರಣದಲ್ಲಿ ಪ್ರಜ್ವಲ್ ಮೇಲಿರುವ ಮುಖ್ಯ ಆರೋಪ ತನ್ನ ಕೃತ್ಯವನ್ನ ವಿಡಿಯೋ ಮಾಡಿಕೊಂಡಿರೋದು. ತನ್ನ ಅಶ್ಲೀಲ ಕೃತ್ಯದ ಬಗ್ಗೆ ಯಾವ ಹೇಳಿಕೆಯನ್ನು ನೀಡದ ಪ್ರಜ್ವಲ್ ಈ ಪೆನ್ಡ್ರೈವ್ ಹಂಚಿಕೆಯ ಹಿಂದೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಲ್ಲಿ ಅಪರಾಧ ಘಟಿಸಿರುವುದು ಪ್ರಜ್ವಲ್ ಕೈಯಲ್ಲಿ. ತನ್ನ ನಾಚಿಕೆಗೆಟ್ಟ ಕೆಲಸವನ್ನ ತಾನೇ ಚಿತ್ರೀಕರಿಸಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆ ದೃಶ್ಯದ ತುಣುಕುಗಳು ರಾಜಕೀಯ ವಿರೋಧಿಗಳ ಕೈಗೆ ಸಿಕ್ಕಿದ್ರೆ ಅವರ್ಯಾಕೆ ಸುಮ್ಮನಿರ್ತಾರೆ? ಈ ಹಿಂದೆ ರೆಸಾರ್ಟ್ ರಾಜಕೀಯ ಸಂದರ್ಭದಲ್ಲಿ ಜಾರಕಿಹೊಳಿ ಸಹಿತ ಹಲವು ರಾಜಕೀಯ ನಾಯಕರ ಅಶ್ಲೀಲ ಸಿಡಿಗಳು ಬಹಿರಂಗವಾಗಿ ಅದು ರಾಜಕೀಯ ವಲಯದಲ್ಲಿ ಸೃಷ್ಟಿಸಿದ ಕಂಪನದ ಅರಿವು ಪ್ರಜ್ವಲ್ಗೆ ಇರಬೇಕಾಗಿತ್ತು. ಜಾರಕಿಹೊಳಿ ಪ್ರಕರಣದಲ್ಲಿ ಅವರ ಖಾಸಗಿ ಅಶ್ಲೀಲ ಕ್ಷಣಗಳನ್ನ ರಾಜಕೀಯ ವಿರೋಧಿಗಳು ಗುಟ್ಟಾಗಿ ಚಿತ್ರೀಕರಿಸಿದ್ದರು. ಈ ಪ್ರಕರಣದಲ್ಲಿ ಸ್ವತಃ ಪ್ರಜ್ವಲ್ ರೇ ಚಿತ್ರೀಕರಿಸಿ ಅದನ್ನು ಪರೋಕ್ಷವಾಗಿ ಅವರೇ ವಿರೋಧಿಗಳ ಕೈಗೆ ಒಪ್ಪಿಸಿದ್ದಾರೆ. ತಾನೇ ತೋಡಿದ ಹೊಂಡದಲ್ಲಿ ತಾನೇ ಬಿದ್ದು ಇದೀಗ ಅದಕ್ಕೆ ಬೇರೆಯವರನ್ನ ಹೊಣೆ ಮಾಡುತ್ತಿದ್ದಾರೆ. ಪೆನ್ಡ್ರೈವ್ ಹಂಚಿಕೆಯ ಹಿಂದೆ ರಾಜಕೀಯ ವಿರೋಧಿಗಳು ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಮಾಡಿದ ಅಶ್ಲೀಲ ಕೆಲಸವನ್ನ ಖಂಡಿಸಬಾರದು, ಸಾರ್ವಜನಿಕವಾಗಿ ಟೀಕಿಸಬಾರದು, ವಿರೋಧಿಗಳು ಅದನ್ನ ತಮ್ಮ ರಾಜಕೀಯಕ್ಕೆ ಬಳಸಬಾರದು ಎಂದು ದೇವೇಗೌಡ ಕುಟುಂಬ ನಿರೀಕ್ಷಿಸುವುದಾದರೂ ಎಷ್ಟು ಸರಿ? ಏಪ್ರಿಲ್ 26ರಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳಿರಲಿಲ್ಲ, ಸಿಟ್ ಸಹ ರಚನೆಯಾಗಿರಲಿಲ್ಲ. ಹಾಗಾಗಿ ನಾನು ವಿದೇಶಕ್ಕೆ ತೆರಳುವುದು ಮೊದಲೇ ನಿಗದಿಯಾಗಿತ್ತು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಯಾವಾಗ ಆರೋಪಗಳು ಮಾಧ್ಯಮಗಳ ಮೂಲಕ ಸ್ಫೋಟಗೊಂಡಿತ್ತೋ ಆಗಲೇ ರಾಜ್ಯಕ್ಕೆ ವಾಪಸ್ಸಾಗಿ ತನ್ನ ನಿರಪರಾಧಿತ್ವವನ್ನ ಸಾಬೀತುಪಡಿಸುವ ಅವಕಾಶ ಪ್ರಜ್ವಲ್ಗಿತ್ತು. ಅದನ್ನ ತಡೆದವರು ಯಾರು? ರಾಜ್ಯದಲ್ಲಿ ಇಷ್ಟೆಲ್ಲ ರಾದ್ಧಾಂತವಾಗಿರುವಾಗ ತನ್ನ ಕುಟುಂಬದ ಮಾನ ಕಾಪಾಡ
ಕಾಪಾಡುವ ದೃಷ್ಟಿಯಿಂದಲಾದರೂ ಪ್ರಜ್ವಲ್ ರಾಜ್ಯಕ್ಕೆ ಮರಳಿ ಸ್ಪಷ್ಟೀಕರಣವನ್ನ ನೀಡಬೇಕಾಗಿತ್ತು. ಈಗಲೂ ಮೇ 31ಕ್ಕೆ ಬರುವುದಾಗಿ ಭರವಸೆ ನೀಡಿದ್ದಾರೆ. ಯಾಕೆ ದಿನ ಮುಂದೂಡುತ್ತಿದ್ದಾರೆ? ಒಂದಂತೂ ಸ್ಪಷ್ಟವಾಗಿದೆ, ಪ್ರಜ್ವಲ್ ಚುನಾವಣಾ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಲ್ಲಿ ಮತದಾರರ ತೀರ್ಪನ್ನ ಗುರಾಣಿಯಾಗಿ ಬಳಸಿಕೊಂಡು ಮುಖ ಉಳಿಸಿಕೊಳ್ಳಲು ಹೊರಟಿದ್ದಾರೆ. ತನ್ನ ಮೇಲಿನ ಎಲ್ಲಾ ಆರೋಪಗಳಿಗೆ ಮತದಾರರೇ ಉತ್ತರಿಸಿದ್ದಾರೆ. ವಿರೋಧ ಪಕ್ಷಗಳ ಹುನ್ನಾರವನ್ನ ಮತದಾರರು ವಿಫಲಗೊಳಿಸಿದ್ದಾರೆ. ಮೊದಲಾದ ಹೇಳಿಕೆಗಳ ಮೂಲಕ ಕಳೆದು ಹೋದ ಮಾನವನ್ನ ಗಳಿಸಿಕೊಳ್ಳುವ ಪ್ರಯತ್ನ ನಡೆಸಲಿದ್ದಾರೆ. ಆದುದರಿಂದ ಪ್ರಜ್ವಲ್ರ ಸೋಲು ಗೆಲುವು ದೇವೇಗೌಡರ ಕುಟುಂಬದ ಪಾಲಿಗೆ ಜೆಡಿಎಸ್ ಸಾವು ಬದುಕಿನ ಪ್ರಶ್ನೆಯಾಗಿದೆ. ಪ್ರಜ್ವಲ್ ಪರವಾಗಿ ನರೇಂದ್ರ ಮೋದಿ ಅವರು ಪ್ರಚಾರ ನಡೆಸಿದ್ದಾರೆ. ಪ್ರಜ್ವಲ್ರ ಲೈಂಗಿಕ ಹಗರಣ ಬೆಳಕಿಗೆ ಬಂದದ್ದು ಚುನಾವಣೆ ನಡೆದ ಮರುದಿನ. ಆದುದರಿಂದ ಪೆನ್ ಡ್ರೈವ್ ಹಾಸನದ ಫಲಿತಾಂಶದ ಮೇಲೆ ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆಗಳಿಲ್ಲ. ಚುನಾವಣೆಯಲ್ಲಿ ಪ್ರಜ್ವಲ್ ಗೆದ್ದರೂ ಸೋತರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲು ಜೆಡಿಎಸ್ ಯಾವ ರೀತಿಯಲ್ಲೂ ಹಿಂಜರಿಯಬಾರದು. ಆತನ ಕೈಯಲ್ಲಿ ರಾಜೀನಾಮೆ ನೀಡಿಸಿ ಆತನನ್ನು ರಾಜಕೀಯದಿಂದ ಗಡಿಪಾರು ಮಾಡದೇ ಇದ್ದರೆ ಆತನ ಹಗರಣದ ಪಾಲನ್ನ ದೇವೇಗೌಡರು ಹೊತ್ತುಕೊಳ್ಳಬೇಕಾಗುತ್ತದೆ. ಹುಸಿ ಕಣ್ಣೀರಿನಿಂದ ತನ್ನ ಮೊಮ್ಮಗನ ಕಳಂಕವನ್ನ ತೊಳೆದು ಹಾಕಲು ಸಾಧ್ಯವಿಲ್ಲ ಎನ್ನುವುದನ್ನ ಅವರು ಇನ್ನಾದರೂ ಅರ್ಥ ಮಾಡಿಕೊಳ್ಳಬೇಕು. ತನ್ನ ರಾಜಕೀಯ ಜೀವನದಲ್ಲಿ ಸಂಪಾದಿಸಿದ ಒಳಿತುಗಳನ್ನ ಪ್ರಜ್ವಲ್ರ ಲೈಂಗಿಕ ಹಗರಣಕ್ಕೆ ಒತ್ತೆ ಇಡಬಾರದು.